ಕೀ ಕೊಡ. ಯೂಟ್ಯೂಬರ್ ಸಿಗಿಲ್ಲ ಕೀ ನೋಡಿ, ಯೂಟ್ಯೂಬರ್ ಕೀ ಕೊಡಲ್ಲ ಅಂತ ಹೇಳ್ತವನೆ. 2979 cc ಇಂಜಿನ್ ಇರೋದ್ರಿಂದ ನಿನಗೇನು ಅನ್ಸುತ್ತೆ ಈ ಗಾಡಿ ಬಗ್ಗೆ? ಯಾವಾಗ ಚೆಕ್ ಮಾಡ್ದ ಪರ್ಫಾರ್ಮೆನ್ಸ್ ಎಲ್ಲ? ನೀವು ತುಂಬಾ PTO ಕೆಲಸ ಮಾಡ್ತೀರಾ ಅಂತಂದ್ರೆ ಡ್ಯುಯಲ್ ಕ್ಲಚ್ ತಗೊಳೋದು ಒಳ್ಳೇದು. ನೋಡಿ, ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗು ಮತ್ತು ಬೆಂಡ್ ಆಕ್ಸೆಲ್ ಬರುತ್ತಲ್ಲ, ಇದೊಂದು ಒಳ್ಳೆ ಕಾಂಬಿನೇಷನ್. ಏನಕ್ಕೆ ಅಂತ ಕೇಳಿದ್ರೆ, ನೀವು ಬಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಫಸ್ಟ್ ಎಲ್ಲ ಜರ್ಕ್ ಹೊಡಿತಿತ್ತಲ್ಲ ಮಹೇಂದ್ರ ಗಾಡಿಗಳು, ಈಗ ಅದನ್ನ ಕಮ್ಮಿ ಮಾಡಿದ್ದಾರೆ. ಇದೇ 47 HP ನೀವು 2 ಮಾಡಲ್ ಬರುತ್ತೆ ಅನ್ನಲ್ಲ, ಅದೇ ಮಾಡಲ್ ಅಲ್ಲಿ ನಿಮಗೆ 540 ಮತ್ತೆ 540 ಎಕಾನಮಿ PTO ಕೂಡ ಅವೈಲಬಲ್ ಇದೆ. ಸೌಂಡ್ ಮಾತ್ರ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಕೇಳುತ್ತೆ ಗಾಡಿದು. ಆ ಲೈಟ್ಸ್ಗಳನ್ನ ಒಳಗೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ನೋಡಿ, ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಮೀಟರ್ ಅಲ್ಲಿ. ನೋಡಿ, ಹಳೆ ಮಾಡಲ್ ಅಲ್ಲಿ ಈ ಹೌಸಿಂಗು ಸ್ವಲ್ಪ ಚಿಕ್ಕದಾಗಿ ಬರ್ತಿತ್ತು, ಈಗ ಈ ಹೌಸಿಂಗ್ ನ. ಹಾಗೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ, ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ, ನಾವಿವತ್ತು ಮಹೇಂದ್ರ ಅವರು ನ್ಯೂ ಲಾಂಚ್ ಮಾಡಿರುವ ಮಹೇಂದ್ರ 575DI ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ, ಹಾಗೆ ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡಿಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಏರ್ ಫಿಲ್ಟ್ರು ಮತ್ತು ಸೈಲೆನ್ಸರ್ನ ತೆಗೆದಿಟ್ಬಿಡ್ಬೇಕು. ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಲಾಕ್ ಕೊಟ್ಟಿದ್ದಾರೆ. ಜಸ್ಟ್ ಪುಲ್ ಮಾಡ್ಕೊಂಡು ಆರಾಮಾಗಿ ಬಾನೆಟ್ ಓಪನ್ ಮಾಡ್ಕೋಬಹುದು. ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರು 47 HP ಮತ್ತೆ 2979 cc DA ಇಂಜಿನ್ ಕೊಟ್ಟಿದ್ದಾರೆ. ನೋಡಿ, DA ಇಂಜಿನ್ ಅಂದ್ರೆ ಡೈರೆಕ್ಟ್ ಇಂಜೆಕ್ಷನ್ ಅಂತ. 2979 cc ಇಂಜಿನ್ ಇರೋದ್ರಿಂದ ಒಂದು 10 RPM ಅಲ್ಲೇ ನೀವು 5 ನೇಗ್ಲು ಓಡಿಸಬಹುದು. ಕಲ್ಟಿವೇಟರ್, ರೋಟಾವೇಟರ್ನೆಲ್ಲ ಆರಾಮಾಗಿ ಓಡಿಸಬಹುದು. ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಬಾಸ್ನ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಅವರೇಜ್ ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನು ಕೂಡ ಕೊಟ್ಟಿದ್ದಾರೆ. ಕಸ ಏನಾದ್ರು ಕಟ್ಕೊಂತು ಅಂದ್ರೆ ನೀವು ಇಲ್ಲಿ ಓಪನ್ ಮಾಡ್ಕೊಂಡು ಡೀಸೆಲ್ ನ ಕ್ಲೀನ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 50 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ದೊಡ್ಡದಾಗಿರೋ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಹಳೆ ಗಾಡಿ 575 ಕಂಪೇರ್ ಮಾಡಿದ್ರೆ ಈ ರೇಡಿಯೇಟರ್ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಹಾಗೆ ಈ ಟ್ರ್ಯಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು 3 ಸ್ಟೇಜ್ ನ ಆಯಿಲ್ ಬಾತ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. 3 ಸ್ಟೇಜ್ ಯಾವ ತರ ಅಂತಂದ್ರೆ, ಒಂದು ಇದು ಸ್ಟೇಜಾ, ಇಲ್ಲೊಂದು ಫಿಲ್ಟರ್ ಇರುತ್ತೆ, ಮತ್ತೆ ಇಲ್ಲಿ ಬಂದು ಆಯಿಲ್ ಇರುತ್ತೆ. ಹಾಗಾಗಿ ಇದು 3 ಸ್ಟೇಜ್ ನ ಆಯಿಲ್ ಬಾತ್ ಏರ್ ಫಿಲ್ಟರ್ ಅಂತ ಕರೀತಾರೆ. ನೋಡಿ, ಹಾಗೆ ಈ ಏರ್ ಫಿಲ್ಟರ್ ಬೌಲ್ ಇದೆಯಲ್ಲ, ಇದನ್ನ ಬಂದ್ಬಿಟ್ಟು ನೀವು ಒಂದು 5 ಅವರ್ 10 ಅವರ್ ಉಳುಮೆ ಮಾಡೋದ್ಮೇಲೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ಬನ್ನಿ, ಹಾಗೆ ಈ ಟ್ರ್ಯಾಕ್ಟರ್ ನ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪಾರ್ಸಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ನಿಮಗೆ ಆಪ್ಷನ್ ಅಲ್ಲಿ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಕೂಡ ಸಿಗುತ್ತೆ. ಸೊ ಆದ್ರಿಂದ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 8 ಫಾರ್ವರ್ಡ್ ಮತ್ತೆ 2 ರಿವರ್ಸ್ ಗೇರ್ ಸಿಗುತ್ತೆ. ಅಂದ್ರೆ 8 ತರ ಸ್ಪೀಡಲ್ಲಿ ನೀವು ಮುಂದಕ್ಕೆ ಹೋಗ್ತೀರಾ, ಅದೇ ರೀತಿ 2 ತರ ಸ್ಪೀಡಲ್ಲಿ ನೀವು ಹಿಂದಕ್ಕೆ ಬರ್ತೀರಾ. ಈ ಟ್ರ್ಯಾಕ್ಟರ್ ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ, ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 35 ರಿಂದ 40 ಗಂಟೆ ಪ್ರತಿ ಗಂಟೆಗೆ ಆರಾಮಾಗಿ ಹೋಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ 2 ಮಾಡೆಲ್ ಅವೈಲೇಬಲ್ ಇದೆ. ನೋಡಿ, ಈ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರೋದು ಬೇಕಾದ್ರೂ ತಗೋಬಹುದು, 3 ಪಾಯಿಂಟ್ ಲಿಂಕೇಜ್ ಇರುವ ಹೈಡ್ರೋಲಿಕ್ಸ್ ಬೇಕಾದ್ರೂ ತಗೋಬಹುದು. ಈ ಟ್ರ್ಯಾಕ್ಟರ್ ನ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ, ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 1700 kg ಭಾರನ ಎತ್ತುತ್ತೆ. ಸೊ ಇನ್ನೊಂದು ಮಾಡಲು ಬಂದ್ಬಿಟ್ಟು 2000 kg ಭಾರನೂ ಕೂಡ ಎತ್ತುತ್ತೆ. ಹಾಗೆ ಈ ಆರ್ಮ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟ್ ಎಲ್ಲ ಬಂದ್ಬಿಟ್ಟು ನಿಮಗೆ ಚೈನ್ ಬರ್ತಿತ್ತಲ್ಲ, ಅದಕ್ಕೆ ಸ್ವಲ್ಪ ಮಣ್ಣು ಕೂತ್ರು ನಿಮಗೆ ಅಡ್ಜಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಪಿನ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ, ಆರಾಮಾಗಿ ನೀವು ಬಳಸಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 42 HP 6 ಪ್ಲೇನ್ 540 PTO ನ ಕೊಟ್ಟಿದ್ದಾರೆ. ಈ PTO ಬಂದ್ಬಿಟ್ಟು ನಿಮಗೆ 2000 RPM ಅಲ್ಲಿ ಬಂದ್ಬಿಟ್ಟು 42 HP ಪವರ್ ನ ಕೊಡುತ್ತೆ. ಇದೇ 47 HP ನೀವು 2 ಮಾಡಲ್ ಬರುತ್ತೆ ಅನ್ನಲ್ಲ, ಅದೇ ಮಾಡಲ್ ಅಲ್ಲಿ ನಿಮಗೆ 540 ಮತ್ತೆ 540 ಎಕಾನಮಿ PTO ಕೂಡ ಅವೈಲಬಲ್ ಇದೆ. ನಿಮ್ ಕೆಲಸದ ಅನುಗುಣವಾಗಿ ನೀವು ಈ ಟ್ರ್ಯಾಕ್ಟರ್ ಗಳನ್ನ ಆಯ್ಕೆ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು ಹಿಂದೆ 14.9 × 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 14.9 ಇಂಚು ಅಗಲ, ಹಾಗೆ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ 7.5 × 16 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 7.5 ಇಂಚು ಅಗಲ ಮತ್ತೆ 16 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ನ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡೋದಾದ್ರೆ, ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬೆಂಡ್ ಆಕ್ಸೆಲ್ ನ ಕೊಟ್ಟಿದ್ದಾರೆ. ನೋಡಿ, ಹಳೆ ಮಾಡೆಲ್ಗಿಲ್ಲ ಈ ಮಾಡೆಲ್ ಅಲ್ಲಿ 1 ಇಂಚ್ ಆಕ್ಸೆಲ್ ನ ಥಿಕ್ನೆಸ್ ನ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಫ್ರಂಟ್ ಲಿಫ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ.
ಯಾಕಂದ್ರೆ ಆಕ್ಸೆಲ್ ನ ವೆಯ್ಟ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ. ಹಾಗೆ ಈ ಟ್ರ್ಯಾಕ್ಟರ್ ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಮ್ ಈ ಸೈಡ್ ಇರುತ್ತೆ, ಹಾಗೆ ಈ ಸೈಡ್ ಇರುತ್ತೆ. ನೋಡಿ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗು ಮತ್ತು ಬೆಂಡ್ ಆಕ್ಸೆಲ್ ಬರುತ್ತಲ್ಲ, ಇದೊಂದು ಒಳ್ಳೆ ಕಾಂಬಿನೇಷನ್. ಏನಕ್ಕೆ ಅಂತ ಕೇಳಿದ್ರೆ ನೀವು ಟರ್ನಿಂಗ್ ಅಲ್ಲಿ ಆರಾಮಾಗಿ ತಿರುಗಿಸ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಇಂಜಿನ್ ಆಯಿಲ್ ಫಿಲ್ಟರ್, ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ಸ್ ಬಗ್ಗೆ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬಾ ಹೈಟ್ ಅಲ್ಲೇ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿರೋದ್ರಿಂದ ಹೈಡ್ರಾಲಿಕ್ಸ್ ಗೇರ್ ಬಾಕ್ಸ್ ಅಲ್ಲಿ ಏನಾದ್ರು ಸಣ್ಣದು ಪಿಸ್ರು ಏನಾದ್ರು ಸಿಗಾಕೊಂಡಿದ್ರು ಕೂಡ ಫಿಲ್ಟರ್ ಆರಾಮಾಗಿ ಇಟ್ಕೊಂಡು ಗೇರ್ ಬಾಕ್ಸ್ಗೆ ಒಳ್ಳೆ ಆಯಿಲ್ ಸಪ್ಲೈ ಮಾಡುತ್ತೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ಬಾನೆಟ್ ಬಂದ್ಬಿಟ್ಟು ತುಂಬಾ ಹೆವಿಯಾಗೆ ಕೊಟ್ಟಿದ್ದಾರೆ. ಲುಕ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಟ್ರ್ಯಾಕ್ಟರ್ ನ SFC ಬಂದ್ಬಿಟ್ಟು 185 ml ಇರೋದ್ರಿಂದ ಈ ಟ್ರ್ಯಾಕ್ಟರ್ ನ ಮೈಲೇಜ್ ತುಂಬಾ ಚೆನ್ನಾಗಿದೆ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರು, ಹಾಗೆ ಇಲ್ಲಿ ಅವರ್ ತೋರಿಸುತ್ತೆ, ಟೆಂಪರೇಚರ್ ಮೀಟರು, ಡೀಸೆಲ್ ಇಂಡಿಕೇಟರ್. ನೋಡಿ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಮೀಟರ್ ಅಲ್ಲಿ. ಹಾಗೆ ಲೈಟ್ ಆನ್ ಅಂಡ್ ಆಫ್ ಸ್ವಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಲೈಟ್ಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಇಂಡಿಕೇಟರ್ಸ್ ಕೂಡ, ಹಾಗೆ ಒಂದು ಒಳ್ಳೆ ಆರನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಹಜಾರ್ಡ್ ಸ್ವಿಚ್ನು ಕೂಡ ಕೊಟ್ಟಿದ್ದಾರೆ, ಅಂದ್ರೆ 4 ಇಂಡಿಕೇಟರ್ಸ್. ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಒಂದು ಪೋರ್ಟ್ನ ಕೊಟ್ಟಿದ್ದಾರೆ. ಮೊಬೈಲ್ ಇಡಕ್ಕೆ ಜಾಗನೂ ಕೊಟ್ಟಿದ್ದಾರೆ. USB ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಫ್ಯೂಸ್ ಬಾಕ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲೇ ಕೊಟ್ಟಿರೋದ್ರಿಂದ ಲೈಟ್ಸ್ ಏನಾದ್ರು ಮಿಸ್ ಆಗಿ ಫ್ಯೂಸ್ ಹೋಯ್ತು ಅಂದ್ರೂ ಕೂಡ ನೀವು ಆರಾಮಾಗಿ ತೆಗೆದು ಫ್ಯೂಸ್ಗಳನ್ನ ಹಾಕೋಬಹುದು. ಗೇರ್ಸ್ ಲಿವರ್ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟ್ ಎಲ್ಲ ಬಂದ್ಬಿಟ್ಟು ಎಕ್ಸ್ಟ್ರಾ ಗೇರ್ ಬಂದ್ಬಿಟ್ಟು ಇಲ್ಲೇ ಇರೋದು, ಬಗ್ಗಿ ಹಾಕ್ಬೇಕಾಗಿತ್ತು. ಈಗ ಬಂದ್ಬಿಟ್ಟು ಸ್ವಲ್ಪ ಹೈಟಲ್ಲೇ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಬಳಸ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ನ ಹೈಡ್ರಾಲಿಕ್ ಲಿವರ್ಗಳಾದ PC ಲಿವರು, DC ಲಿವರ್ನೆಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ತುಂಬಾ ಹೈಟಲ್ಲೇ ಇರೋದ್ರಿಂದ ಆರಾಮಾಗಿ ಕುತ್ಕೊಂಡು ನೀವು ಹೈಡ್ರಾಲಿಕ್ ಲಿವರ್ನ ಬಳಸ್ಬೋದು. ಹಾಗೆ ಈ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ಸಿಂಗಲ್ ಕ್ಲಚ್ ಅಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ನೋಡಿ ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಡ್ಯುಯಲ್ ಕ್ಲಚ್ ಕೂಡ ಆಪ್ಷನ್ ಅಲ್ಲಿ ಸಿಗುತ್ತೆ. ನಿಮ್ ಕೆಲಸದ ಅನುಗುಣವಾಗಿ ನೀವು ಆಯ್ಕೆ ಮಾಡ್ಕೋಬಹುದು. ನೋಡಿ ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಫೀಚರ್ ನ ಕೊಟ್ಟಿದ್ದಾರೆ. ನೀವು ತುಂಬಾ ದಿನಗಳ ಕಾಲ ಗಾಡಿ ನಿಲ್ಲಿಸ್ತೀರಾ ಅಂದ್ರೆ ಕ್ಲಚ್ ನ ಪ್ರೆಸ್ ಮಾಡ್ಬಿಟ್ಟು ಇದನ್ನ ಲಾಕ್ ಮಾಡ್ಬಿಟ್ರೆ ನಿಮ್ ಕ್ಲಚ್ ಪ್ಲೇಟು ತುಂಬಾ ವರ್ಷಗಳ ಕಾಲ ಬಾಳ್ಕೆ ಬರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ಹೈಡ್ರಾಲಿಕ್ ನ ಲಾಕ್ ಕೂಡ ಮಾಡ್ಕೋಬಹುದು. ತುಂಬಾ ದೂರ ಟ್ರಾವೆಲ್ ಮಾಡ್ತೀರಾ ಇಂಪ್ಲಿಮೆಂಟ್ ಹಾಕೊಂಡು ಜಸ್ಟ್ ಇದನ್ನ ಲಾಕ್ ಮಾಡ್ಕೊಂಡ್ರೆ ಇಂಪ್ಲಿಮೆಂಟ್ ಕೆಳಗಿಳಿಯಲ್ಲ, ಆರಾಮಾಗಿ ಸೇಫ್ಟಿಯಾಗಿ ಗಾಡಿನ ತಗೊಂಡು ಹೋಗ್ಬೋದು. ಈ ಮಾಡೆಲ್ ಅಲ್ಲಿ ಡ್ಯುಯಲ್ ಕ್ಲಚ್ ಕೂಡ ಆಪ್ಷನಲ್ ಇದೆ. ನಿಮ್ ಕೆಲಸದ ಅನುಗುಣವಾಗಿ ಆಯ್ಕೆ ಮಾಡ್ಕೊಳೋದು ಒಳ್ಳೇದು. ನೀವು ತುಂಬಾ PTO ಕೆಲಸ ಮಾಡ್ತೀರಾ ಅಂತಂದ್ರೆ ಡ್ಯುಯಲ್ ಕ್ಲಚ್ ತಗೊಳೋದು ಒಳ್ಳೇದು. ಹಾಗೆ ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ಆಯಿಲ್ ಇಮ್ಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಗಾಡಿನ ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ಲಾಕ್ ಕೂಡ ಮಾಡ್ಕೋಬಹುದು. ಹಾಗೆ ಒಂದು ಒಳ್ಳೆ ಡಿಫ್ರೆನ್ಷಿಯಲ್ ಲಾಕ್ ಕೂಡ ಕೊಟ್ಟಿದ್ದಾರೆ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ನೋಡಿ, ಕೆಸರಲ್ಲಿ ಏನಾದ್ರು ಗಾಡಿ ಸಿಗಾಕೊಂಡು ಈ ಟೈರ್ ರೋಲ್ ಹೊಡಿತಿತ್ತು ಅಂತ ಅನ್ಕೊಳ್ಳಿ, ಈ ಟೈರ್ ಸಿಗಾಕೊಂಡು ಈ ಡಿಫ್ರೆನ್ಷಿಯಲ್ ಲಾಕ್ ನ ಪ್ರೆಸ್ ಮಾಡ್ಬಿಟ್ರೆ ಗೇರ್ ಬಾಕ್ಸ್ ಅಲ್ಲಿ ಎರಡೂ ಕೂಡ ಟೈರು ಒಂದೇ ಸಮವಾಗಿ ತಿರುಗ್ತವೆ, ಆರಾಮಾಗಿ ಕೆಸರಿಂದ ಹೊರಗೆ ಬರುತ್ತೆ. ಡಿಫ್ರೆನ್ಷಿಯಲ್ ಲಾಕ್ ಪ್ರೆಸ್ ಮಾಡಿದಾಗ ಸ್ಟೇರಿಂಗ್ ವೀಲ್ ನ ನೀವು ಸ್ಟ್ರೈಟ್ ಆಗಿ ಇಟ್ಕೋಬೇಕಾಗತ್ತೆ, ಯಾಕಂದ್ರೆ ಗಾಡಿ ಸ್ಟ್ರೈಟ್ ಆಗಿ ಮೂವ್ ಆಗ್ತಿರುತ್ತೆ ಹಾಗಾಗಿ. ಹಾಗೆ ಈ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಹ್ಯಾಂಡ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಫುಲ್ ಮಾಡಿ ಹಿಂದೆ ಕೇಳಿದ್ರೆ ಲಾಕ್ ಆಗ್ಬಿಡುತ್ತೆ. ರಿಲೀಸ್ ಯಾವ ರೀತಿ ಅಂದ್ರೆ ಜಸ್ಟ್ ಬಿಟ್ಬಿಟ್ಟು ಬ್ರೇಕ್ ನ ಪ್ರೆಸ್ ಮಾಡ್ಬಿಟ್ಟು ಬಿಟ್ರೆ ವಾಪಸ್ ಬರುತ್ತೆ. ಫುಟ್ ರೆಸ್ಟ್ ಎಲ್ಲ ತುಂಬಾ ಹೆವಿಯಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟಿನ ಫುಟ್ ರೆಸ್ಟ್ ಎಲ್ಲ ಬಂದ್ಬಿಟ್ಟು ಜಸ್ಟ್ ಏನಾರು ಒಂದು ಎಡಮಟ್ಟೆ ಎಲ್ಲ ಸಿಗಾಕೊಂಡ್ರು ಕೂಡ ಬೆಂಡ್ ಆಗ್ತಿದ್ದು, ಇದು ಸ್ವಲ್ಪ ಹೆವಿಯಾಗಿ ಕೊಟ್ಟಿರೋದ್ರಿಂದ ಬೆಂಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಮಡ್ಗಾಡಿಂದ ಟೈರಿಗೆ ತುಂಬಾ ಗ್ಯಾಪ್ ನ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಏನೋ ಹಳೇದಾದ್ಮೇಲೆ ಈ ಮಡ್ಗಾಡೆಲ್ಲ ಶೇಕ್ ಬರುತ್ತೆ ಅಂತಂದ್ರೆ ನೋಡಿ, ಮಹೇಂದ್ರದವರೇ ನಿಮಗೆ ಹೋಲ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿಗೆ ಒಂದು ಬಾರ್ ಹಾಕೊಂಡ್ಬಿಟ್ಟು ನೀವು ಟೈಟ್ ಕೂಡ ಮಾಡ್ಕೋಬಹುದು. ಅವಾಗ ಇನ್ನೂ ಮಡ್ಗಾಡು ಶೇಕ್ ಬರೋದು ಪ್ರಾಬ್ಲಮ್ ಎಲ್ಲ ಕಡಿಮೆ ಇರುತ್ತೆ. ಈ ಟ್ರ್ಯಾಕ್ಟರ್ ನ ಆಕ್ಸೆಸರಿ ಆಗಿ ಫ್ರಂಟ್ ಅಲ್ಲಿ ಒಂದು ವೆಯ್ಟ್ ಮತ್ತೆ ಒಂದು ಟಾಪ್ ಲಿಂಕ್ ನ ಕೊಡ್ತಾರೆ. ಟಾಪ್ ಲಿಂಕ್ ತುಂಬಾ ಹೆವಿಯಾಗಿ ಕೊಟ್ಟಿದ್ದಾರೆ. ಈಗ ಟ್ರ್ಯಾಕ್ಟರ್ನ ಲುಕ್ ಬಗ್ಗೆ ನೋಡೋದಾದ್ರೆ ತುಂಬಾ ಅಗ್ರೆಸಿವ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಮಹೇಂದ್ರದವರು ಒಂದು ಒಳ್ಳೆ ಲೋಗೋ ಕೂಡ ಕೊಟ್ಟಿದ್ದಾರೆ. ಲೈಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಲೋಚನೆ ಕೊಟ್ಟಿದ್ದಾರೆ. ಫ್ರಂಟ್ ಲೈಟು, ಇಂಡಿಕೇಟರ್ ಮತ್ ಕಡೆ ಹಿಂದ್ಗಡೆ ಫ್ಲೋ ಲ್ಯಾಂಪ್ ಎಲ್ಲ ಆಲೋಚನಲ್ಲೇ ಬರುತ್ತೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ನ ಗೇರ್ ಬಾಕ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಹೆವಿಯಾಗಿ ಕೊಟ್ಟಿದ್ದಾರೆ. ನಿಮಗೆ ಫಸ್ಟ್ ಎಲ್ಲ ಮಹೇಂದ್ರದಲ್ಲಿ ಸ್ವಲ್ಪ ಜರ್ಕೋಡಿಯ ಪ್ರಾಬ್ಲಮ್ ಇತ್ತಲ್ವಾ, ಅಂದ್ರೆ ಸೆಕೆಂಡ್ ಗೇರ್ ಇಂದ ಥರ್ಡ್ ಗೇರ್ ಆಗ್ತಿ ಹಿಂಗ್ ಜರ್ಕೋಡಿಯೋದಲ್ಲ, ಆ ಪ್ರಾಬ್ಲಮ್ ಕೂಡ 50% ಈ ಟ್ರ್ಯಾಕ್ಟರ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ನ ಕೂಲಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಏನಕ್ಕಪ್ಪ ಅಂದ್ರೆ ವಾಟರ್ ಬಾಡಿ ಎಲ್ಲ ತುಂಬಾ ದೊಡ್ಡದಾಗಿ ಚೆನ್ನಾಗೇ ಕೊಟ್ಟಿದ್ದಾರೆ ಹಾಗಾಗಿ. ಹಾಗೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ಇದು ಬಂದ್ಬಿಟ್ಟು ನಿಮಗೆ 7,80,000ದಿಂದ 8,20,000 ತನಕ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಆಗುತ್ತೆ. ಹಾಗೆ ರೇಡಿಯೇಟರ್ ಗೆ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ.
ಧೂಳು ಕಸ ಏನಾದ್ರು ಸಿಗಾಕಂತು ಅಂದ್ರೆ ಜಸ್ಟ್ ಇದನ್ನ ಗಾರ್ಡ್ನ ತೆಗೆದು ಕ್ಲೀನ್ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ನ ಹೌಸಿಂಗ್ ಬಂದ್ಬಿಟ್ಟು ತುಂಬಾ ಹೆವಿಯಾಗಿ ಕೊಟ್ಟಿದ್ದಾರೆ. ನೋಡಿ ಹಳೆ ಮಾಡಲ್ ಅಲ್ಲಿ ಈ ಹೌಸಿಂಗು ಸ್ವಲ್ಪ ಚಿಕ್ಕದಾಗಿ ಬರ್ತಿತ್ತು, ಈಗ ಈ ಹೌಸಿಂಗ್ ನ ದೊಡ್ಡದಾಗಿ ಮಾಡಿದ್ದಾರೆ. ಹಾಗೆ ಈ ಮೋಲ್ಡಿಂಗ್ ನ ಹೈಟ್ ಮಾಡಿರೋದ್ರಿಂದ ಈ ಮಡ್ಗಾರ್ಡು ಕೂಡ ನಿಮ್ಗೆ ಹೈಟ್ ಆಗಿ ಬರುತ್ತೆ. ಹಾಗೆ ಟ್ರೈಲರ್ ನ ಇಂಡಿಕೇಟರ್ ಗೆ ಒಂದು ಒಳ್ಳೆ ಯೂನಿಟ್ ನ ಕೊಟ್ಟಿದ್ದಾರೆ. ನಮ್ ಕಡೆ ಅಂತೂ ಯಾರು ಅಷ್ಟಾಗಿ ಬಳಸಲ್ಲ, ನಿಮ್ ಕಡೆ ಏನಾದ್ರು ಬಳಸ್ತಿದ್ರೆ ಕಮೆಂಟ್ ಹಾಕಿ. ನೋಡಿ ಹಾಗೆ ಒಂದು ಒಳ್ಳೆ ಡಿಲೆಕ್ಸ್ ಸೀಟ್ ನ ಕೊಟ್ಟಿದ್ದಾರೆ. ನಿಮ್ಮ ಹೈಟು weight ಗೆ ಈ ಟ್ರ್ಯಾಕ್ಟರ್ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 6 ವರ್ಷ 6000 ಗಂಟೆ ವಾರಂಟಿಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಇಂಜಿನ್, ಹೈಡ್ರಾಲಿಕ್, ಗೇರ್ ಬಾಕ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ 6 ವರ್ಷ ವಾರಂಟಿಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ನೋಡಿ ಹಾಗೆ ಸ್ಟಾರ್ಟರ್, ಡೈನಮೋ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಬ್ಯಾಟ್ರಿ ವೀಕ್ ಆಗೋದು, ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗದಿರೋ ಸಮಸ್ಯೆ ಕೂಡ ಈ ಟ್ರ್ಯಾಕ್ಟರ್ ಅಲ್ಲಿ ಬರಲ್ಲ. ಹಾಗೆ ಒಂದು ಒಳ್ಳೆ ಟ್ರಿಪ್ ಮೀಟರ್ ಕೊಟ್ಟಿದ್ದಾರೆ. ಉಳುಮೆ ಮಾಡಬೇಕಾದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ 0 ಮಾಡ್ಕೊಂಡು ಎಷ್ಟು ಓಡುತ್ತೆ ಅನ್ನೋದ್ರ ಮೇಲೆ ನೀವು ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಒಂದು ಪಾಯಿಂಟ್ ಬಂದ್ಬಿಟ್ಟು ನಿಮಗೆ 6 ನಿಮಿಷನ ತೋರಿಸುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಬಂದ್ಬಿಟ್ಟು ನೀವು 100 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ 400 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಫಸ್ಟ್ ಎಲ್ಲ ಬಂದ್ಬಿಟ್ಟು ನಿಮಗೆ 250 ಗಂಟೆಗೆ ಒಂದು ಸರ್ವಿಸ್ ಇತ್ತು, ಈಗ ಒಂದು 400 ಗಂಟೆಗೆ ಒಂದು ಸರ್ವಿಸ್ನ ಮಾಡಿದ್ದಾರೆ. ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ನ ಓಡಿಸಿ ಹೇಗಿದೆ ನೋಡೋಣ. ಈ ಕೊಡ ಯೂಟ್ಯೂಬರ್ಸ್ಗೆ ಗೆಲ್ಲಕ್ಕೆ ನೋಡಿ, ಯೂಟ್ಯೂಬರ್ ಕೀ ಕೊಡಲ್ಲ ಅಂತ ಹೇಳ್ತವನೆ. ನೋಡಿ ಈ ಎಕ್ಸ್ಟ್ರಾ ಗೇರ್ನ ನ್ಯೂಟ್ರಲ್ ಮಾಡ್ಕೊಂಡೆ ಗಾಡಿನ ಸ್ಟಾರ್ಟ್ ಮಾಡಬೇಕು. ಒಂದು ಒಳ್ಳೆ ಸೇಫ್ಟಿ ಫೀಚರ್. ಹಾಗೆ ಸ್ಟೇರಿಂಗ್ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆರಾಮಾಗಿ ಕಟ್ ಆಗುತ್ತೆ ಗಾಡಿ, ನೀವು ಆರಾಮಾಗಿ ಓಡಿಸ್ಬೋದು ಈ ಗಾಡಿನ. ಬಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಫಸ್ಟ್ ಎಲ್ಲ ಜರ್ಕ್ ಹೊಡಿತಿತ್ತಲ್ಲ ಮಹೇಂದ್ರ ಗಾಡಿಗಳು, ಈಗ ಅದನ್ನ ಕಮ್ಮಿ ಮಾಡಿದ್ದಾರೆ. ಗಾಡಿ ತಗೊಂಡು ಹೋಗ್ಬಿಡೋಣ. ನೋಡಿ ಇದು ಬಂದ್ಬಿಟ್ಟು ನಿಮಗೆ ಸ್ಪೀಡ್ ಸ್ವಲ್ಪ ಜಾಸ್ತಿ ಬರುತ್ತೆ. ಈಗ ಹಳೆ 475 575 ಮಾಡಲ್ಗಿನ್ನ ಈ ಮಾಡಲ್ ಬಂದ್ಬಿಟ್ಟು ಒಂದು 35ರಿಂದ 40 ಕಿಲೋಮೀಟರ್ ಎಲ್ಲ ನಾರ್ಮಲ್ RPM ಅಲ್ಲೇ ಹೋಗ್ಬಿಡುತ್ತೆ ಇದು. ಹಾಗೆ ಒಂದು ಒಳ್ಳೆ ಡಿಲೆಕ್ಸ್ ಸೀಟ್ ನ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಕುತ್ಕೊಂಡು ಈ ಗಾಡಿನ ಓಡಿಸ್ಬೋದು. ನಿಮ್ಗೇನು ಅನ್ಸುತ್ತೆ ಈ ಗಾಡಿ ಬಗ್ಗೆ? ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಯಾವಾಗ ಚೆಕ್ ಮಾಡ್ದ ಪರ್ಫಾರ್ಮೆನ್ಸ್ ಎಲ್ಲ? ನಾನು ಓಡಿಸಾಯ್ತು ಅಲ್ಲೇ ಬಸ್ಸಾಗಿದ್ದಾನೆ ಹಾಗೆಲ್ಲ ಬ್ರೇಕ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಶಾರ್ಪ್ ಆಗಿ ಸಕ್ಕತ್ತಾಗಿ ಹಿಡಿಯುತ್ತೆ ಬ್ರೇಕ್ಸ್ ಎಲ್ಲ ಬಂದ್ಬಿಟ್ಟಿದ್ದು. ಹಾಗೆ ಕ್ಲಚ್ ಪ್ಲೇಡಲ್ಲೆಲ್ಲ ಬಂದ್ಬಿಟ್ಟು ತುಂಬಾ ಸ್ಮೂತ್ ಆಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಕಾಲ್ ನೋವು ಇಲ್ದಂಗೆ ಯೂಸ್ ಮಾಡ್ಬೋದು ಈ ಗಾಡಿನ. ನೋಡಿ ಹಾಗೆ ಇಂಜಿನ್ ಬಂದ್ಬಿಟ್ಟು ಮೇಜರ್ ಚೇಂಜಸ್ ಏನಿರಲ್ಲ, ಸಣ್ಣ ಮೈನರ್ ಚೇಂಜಸ್ ಮಾಡಿರ್ತಾರೆ. ಫಸ್ಟ್ ಎಲ್ಲ ಲೋ RPM ಅಲ್ಲಿ ಸ್ವಲ್ಪ ಕಡಿಮೆ ಪವರ್ನ ಕೊಡೋದಲ್ಲ, ಈಗ ಬಂದ್ಬಿಟ್ಟು ನಿಮಗೆ 2.9 ಲೀಟರ್ ಇಂಜಿನ್ ಇದೆ. ಹಾಗಾಗಿ ಲೋ RPM ಅಲ್ಲೇ ಒಂದು 10 RPM ಅಲ್ಲೇ ನೀವು ಆರಾಮಾಗಿ 5 ನೇಗ್ಲು, ಕಲ್ಟಿವೇಟ್ರು, ರೋಟಾವೇಟ್ರನ್ನೆಲ್ಲ ಆರಾಮಾಗಿ ಓಡಿಸ್ಬೋದು. ಸೌಂಡ್ ಮಾತ್ರ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಕೇಳುತ್ತೆ ಗಾಡಿದು. ಆ ಲೈಟ್ಸ್ಗಳನ್ನ ಒಳಗೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಟೈರ್ ನೋಡಿ 14 ಸೈಜ್ ಆಗಿರೋದಕ್ಕೆ ಸೌಂಡೇ ಒಂಥರ ಲಾರಿ ಸೌಂಡ್ ಬಂದಂಗೆ ಬರ್ತಿದೆ. ಏನಾದರೂ ಮಹೇಂದ್ರ ಟ್ರ್ಯಾಕ್ಟರು ಮತ್ತೆ ಈಗ ನ್ಯೂ ಸೀರೀಸ್ ಲಾಂಚ್ ಆಗಿರುವ ಟ್ರ್ಯಾಕ್ಟರ್ನ ತಗೋಬೇಕು ಅಂತಂದ್ರೆ ಅರಸೀಕೆರೆ ಭೂಮಿಪುತ್ರ ಟ್ರ್ಯಾಕ್ಟರ್ ಶೋರೂಮ್ನ ವಿಸಿಟ್ ಮಾಡಿ ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿನ ಕೊಡ್ತಾರೆ. ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.